ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಒಂಥರ ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಆಕ್ಸಿಜನ್ ಕೊರತೆನಾ? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ, ಒಂಥರ ಸಫೋಕೇಶನ್ ಆಗ್ಬಿಟ್ಟಿದೆ. ನೀವು ಅಲ್ಲೇ ನನ್ನ ಸುತ್ತಮುತ್ತ ಇದ್ದಿದ್ರೆ ತಂಗಾಳಿ ಬೀಸೋ ಥರ ನನ್ನ ಜೀವಕ್ಕೂ ಒಂಥರ ಖುಷಿ ಆಗ್ತಿತ್ತು. ನೋಡಿದ್ಯಾ ಕಂದ, ಅಪ್ಪ ಕವಿ ಆಗ್ತಿದ್ದಾರೆ. ಇನ್ನೊಂದ್ಸಲ ಯೋಚನೆ ಮಾಡ್ರಿ, ಅಲ್ಲೇ ಇರ್ಬೋದಲ್ಲ. ಗೌತಮ್ ಅವರೇ, ನೀವು ಪ್ಲೀಸ್ ಎಲ್ಲ ಹೇಳಿ ನಾನು ಕಟ್ ಹಾಕ್ತಿದ್ದೀರಾ. ನೀವು ಹೀಗೆ ಹೇಳಿದ್ರೆ ನಾನೇನಂತ ಹೇಳಿ? ಅಲ್ಲ, ಅಷ್ಟು ಹೇಳಿ ಬಂದಿದ್ದೀನಿ ನಿಮಗೆ. ಲಾಸ್ಟ್ ಟೈಮು ಹೀಗೆ ಮಾಡಿದೆ, ಸೀಮಂತಕ್ಕೆ ಅಂತ ಬಂದಿದ್ದೆ, 1-2 ದಿನಕ್ಕೆ ಓಡ್ ಬಂದ್ಬಿಟ್ಟೆ. ಈ ಸಲನೂ ನಾನು ಆ ರೀತಿ ಮಾಡಿದ್ರೆ ಮನೆಯವ್ರಿಗೆಲ್ರಿಗೂ ಬೇಜಾರಾಗುತ್ತಲ್ವ? ನೀವೇ ಯೋಚನೆ ಮಾಡಿ. ಅಪ್ಪ ಅಮ್ಮನಿಗೂ ಇರುತ್ತಲ್ವಾ, ಮಗಳ ಜೊತೆ ಮೊಮ್ಮಗನ ಜೊತೆ ಸ್ವಲ್ಪ ದಿನ ಇರಬೇಕು, ಮೊಮ್ಮಗನ ಎತ್ತು ಮುದ್ದಾಡಿಸ್ಬೇಕು, ಆಟ ಆಡಬೇಕು, ಅವ್ರಿಗೂ ಆಸೆ ಇರುತ್ತಲ್ವಾ? ಇರುತ್ತೆ, ಬಟ್ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನಿಮಗೂ ಗೊತ್ತಲ್ವಾ? ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ಬಟ್ ಇಟ್ಸ್ ಓಕೆ, ಮಿಸ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಒಬ್ಬರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದೇ ಒಳ್ಳೇದು. ಏನ್ರಿ ಸಮಾಧಾನ ಮಾಡೋದು ಬಿಟ್ಟು ಈ ಥರ ಹೇಳ್ತಾ ಇದ್ದೀರಲ್ಲ? ಗೌತಮರೇ, ಬಂಗಾರ ಬೆಂಕಿಯಲ್ಲಿ ಬೆಂದಾಗ್ಲೇನೆ ಅದ್ರ ಪ್ಯೂರಿಟಿ ಏನು ಅಂತ ಗೊತ್ತಾಗುತ್ತಲ್ಲ. ನಾವು ದೂರ ಇದ್ದಾಗಲೇ ಒಬ್ಬರನ್ನೊಬ್ರು ಎಷ್ಟು ಮಿಸ್ ಮಾಡ್ಕೋತಿದೀವಿ ಅಂತ ಗೊತ್ತಾಗುತ್ತೆ. ನಮ್ಮ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬಿಟ್ಟಿಡದೆ ಗ್ರಿಪ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಹಾಗೆ. ನಾವು ಕಳ್ಕೊಂಡಷ್ಟು ಜಾಸ್ತಿ ಪಡ್ಕೋತೀವಿ. ನೋಡಿ, ನನಗೆ ಹೇಳಿ ಈಗ ನೀವು ಕವಿ ಥರ ಮಾತಾಡ್ತಾ ಇದ್ದೀರಾ. ಸರಿ ಬಿಡಿ, ನಿಮ್ಗೇನು ತೋಚುತ್ತೋ ಅದನ್ನೇ ಮಾಡಿ. ಇನ್ನು ಆ ವಿಷಯವಾಗಿ ಚರ್ಚೆ ಬೇಡ. ನೋ ಮೋರ್ ಚರ್ಚೆ. ಚರ್ಚೆಗೆ ಫುಲ್ ಸ್ಟಾಪ್. ಈಗ ಮುದ್ದು ಮಾಡೋ ಸಮಯ. ಗೌತಮರೇ, ಯಾರಾದ್ರೂ ಬಂದ್ಬಿಡ್ತಾರೆ. ನಾನು ಮಗುವನ್ನ ಮುದ್ದಾಡೋದ್ರ ಬಗ್ಗೆ ಹೇಳಿದ್ದು. ರಾಜಕುಮಾರ, ನೋಡು, ನಾನು ನಿನ್ನನ್ನು ಮುದ್ದಾಡಿದ್ರೆ ನಿಮ್ಮ ಅಮ್ಮಗೆ ಜಲಸಿನೂ ಇಲ್ಲ, ಎಂಥದ್ದು ಇಲ್ಲ. ನಾನು ಯಾಕೆ ಹೊಟ್ಟೆ ಹರ್ಕೊಳ್ಳಿ? ಮಗು ಮಲಗಿದ್ಮೇಲೆ ನಾನು ಗಂಡನ ಮುದ್ದು ಮಾಡ್ತೀನಿ. ನಿಮ್ಮಮ್ಮ ಎಲ್ಲಿಗೆ ಹೋಗ್ಬಿಟ್ರು, ಕೇಳಿಸ್ಕೊಬೇಡ, ಈಗಲೇ ಕಿವಿಯೆಲ್ಲ ಹಾಳಾಗೋಗ್ಬಿಡುತ್ತೆ. ನೀವ್ ಹೇಳ್ದಾಗ ಏನಿಲ್ವಾ? ಈಗ ತಾನೇ ಮನೆಗೆ ಬರ್ತಾ ಇದ್ದೀನಿ. ಇಲ್ಲ ಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ನಾನು ನಿಮಗೆ. ಹಾಂ, ಓಕೆ, ಬಾಯ್. ಹಲೋ, ರೀಚ್ ಆದ್ರಾ? ಹಾಂ, ರೀಚ್ ಆದೆ. ನನಗೆ ಯಾಕೋ ನಿಮ್ಮ ಸವಾಸ ಮಾಡಿ ಮಾಡಿ ನನಗೂ ನಿಮ್ಮ ಥರ ಇತ್ತೀಚೆಗೆ ಭಾಳ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಕಣ್ರಿ. ಅಮೃತಧಾರೆ